ಹಾಯ್, ವೆಲ್ಕಮ್ ಟು ವೃಕ್ಷ ನ್ಯಾಚುರಲ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ನೋಡೋಕ್ಕೆ ಮುಂಚೆ, ಕಂಪ್ಲೀಟಾಗಿ ನೋಡೋಕ್ಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ಗಳನ್ನು ನಾನು ನಿಮ್ಗೆ ಹಾಕ್ತಾಯಿರ್ತೀನಿ, ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಾನು ಲಾಸ್ಟ್ ಟೈಮು ಪರ್ಲ್ದು ಒಂದು ಶಾಪ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನೀವು ನೋಡಿದರೆ ಗೊತ್ತಾಗಿರುತ್ತೆ. ಜಡೆ ಕುಚ್ಚು ಮತ್ತು ಪರ್ಲು ಬೀಡ್ಸ್ದು ಎಲ್ಲ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆವಾಗ ಹೇಳಿದ್ದೆ ನನ್ನ ಹತ್ರನೂ ಸುಮಾರು ಕಲೆಕ್ಷನ್ಸ್ ಇದೆ, ಆ ವಿಡಿಯೋ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಇವತ್ತು ಆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನೀಗ ಏನು ತೋರಿಸ್ತಾ ಇದ್ದೀನಿ ಇವೆಲ್ಲ ನಾನು ಮಾಡಿಸ್ಕೊಂಡಿರೋ ಕಲೆಕ್ಷನ್ಸಲ್ಲಿ ಹೆಜ್ಜೆ ಪರ್ಲಲ್ಲೇ ಮಾಡಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬೇರೆ ಕಡೆ ಪರ್ಚೇಸ್ ಮಾಡಿರೋದಿದೆ. ಪ್ರತಿಯೊಂದನ್ನು ಇಂಡಿವಿಜುವಲಾಗಿ ನಿಮ್ಗೆ ಒಂದೊಂದೇ ತೋರಿಸ್ತಾ ಇದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದ್ರ ಡಿಸೈನ್ಸ್ ಆಯಿತು, ಪ್ಯಾಟರ್ನ್ಸ್ ಆಯಿತು, ಕಲರ್ಸ್ ಆಯಿತು, ಬೀಡ್ಸ್ ಕ್ವಾಲಿಟಿ ಆಯಿತು, ತುಂಬ ಚೆನ್ನಾಗಿದೆ. ಎಲ್ಲರೂ ಆಲ್ಮೋಸ್ಟು ಗೋಲ್ಡ್ ಅಂತಿರ್ತಾರೆ. ಗೋಲ್ಡ್ ಇವಾಗ ಎಲ್ಲ ಕಡೆ ಹಾಕೊಂಡು ಹೋಗೋದು ಕಷ್ಟ. ನಾವೆಲ್ಲಾದರೂ ಹೋದರೆ ಲೇಟ್ ನೈಟ್ ಆದರೆ ಅದನ್ನು ಕ್ಯಾರಿ ಮಾಡೋದು ಕಷ್ಟ. ತುಂಬ ಕ್ರೌಡ್ ಇರೋಂಥ ಫಂಕ್ಷನ್ಸ್ಗಳಿಗೆ ಹೋದರೆ ಆ ಗೋಲ್ಡನ್ನು ನಾವು ಸೇಫಾಗಿ ಇಟ್ಕೊಳೋದು ಕಷ್ಟ. ಓವರಾಲ್ ನಾವು ಗೋಲ್ಡನ್ನು ಎಷ್ಟು ಸೇಫ್ಟಿ ಮಾಡಿದ್ರೂ ಭಯನೇ ಆಗುತ್ತೆ. ಗೋಲ್ಡ್ ಹಾಕೊಂಡು ಹೋಗೋದು ಭಯ, ಇಟ್ಕೊಳೋದು ಭಯ, ಬ್ಯಾಂಕಲ್ಲಿಟ್ಟರೂ ಭಯ. ಈಗ ಬ್ಯಾಂಕಲ್ಲಿ ಇಡೋಕ್ಕೂ ಭಯ ಆಗುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಗೋಲ್ಡ್ ಬಳಕೆ ಕಡಿಮೆನೇ. ಎಲ್ಲಿಗೋದ್ರೂ ಎಲ್ಲ ಮ್ಯಾಚಿಂಗ್ ಈ ಥರ ಬೀಡ್ಸ್ ಸರಗಳನ್ನು ಮಾಡ್ಕೊಂಡಿರ್ತೀನಿ. ಅದೇ ನನಗೂ ತುಂಬ ಇಷ್ಟ ಆಗೋದು ಇದೇ ಥರ ಪ್ಯಾಟ್ರನ್ನ. ನಾನು ಯಾವ್ಯಾವ ಸ್ಯಾರಿಗೆ ಏನೇನು ಬೇಕೋ ಔಟ್ಲುಕ್ ಯಾವ ಥರ ಕಾಣುತ್ತೆ ಅಂತ ನೋಡ್ಕೊಂಡು ಅದೇ ಥರ ಮ್ಯಾಚಿಂಗ್ ಹಾಕ್ಕೊಂಡು ಹೋಗ್ತೀನಿ ನಾನು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಶುರು ಆಯಿತು ಅಂದರೆ ಹೆಣ್ಮಕ್ಳಿಗೆ ಒಡವೆ, ಸೀರೆ ರೆಡಿ ಆಗೋದು ಇದೇ ಕ್ರೇಜ್ ಅನ್ನಿಸ್ತಾ ಇರುತ್ತೆ. ಇನ್ನು ಶ್ರಾವಣ ಶುರುವಾದಾಗಿಂದ ಎಲ್ಲ ಫಂಕ್ಷನ್ಸು, ಎಲ್ಲ ಹಬ್ಬಗಳು, ಮದುವೆ ಈ ಥರ ಎಲ್ಲ ಪ್ರೋಗ್ರಾಮು ಶುರುವಾಗ್ತವೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಗೋಲ್ಡೇ ವೇರ್ ಮಾಡೋಕ್ಕಾಗಲ್ಲ. ಪ್ಲಸ್ ಗೋಲ್ಡನ್ನು ಎಲ್ಲದಕ್ಕೂ ಒಂದೇ ಥರ ಹಾಕೊಂಡು ಹೋಗೋಕ್ಕೂ ಆಗಲ್ಲ. ಡಿಫ್ರೆಂಟಾಗಿದ್ದರೆ ಮಾತ್ರ ನಮ್ಮ ಸ್ಯಾರಿಗಳಿಗೆ ಮ್ಯಾಚ್ ಆಗೋ ಥರನೇ ಹುಡುಕ್ತಾ ಇರ್ತೀವಿ. ನಾನು ಆಲ್ಮೋಸ್ಟ್ ಇಲ್ಲಿರೋದ್ರಲ್ಲಿ ಯಾವುದು ಸ್ಯಾರಿಗೆ ಸೂಟ್ ಆಗುತ್ತೆ ನೋಡಿ ಅದನ್ನೇ ಹಾಕೊಂಡು ಹೋಗೋದು. ಗೋಲ್ಡ್ ಜಾಸ್ತಿ ವೇರ್ ಮಾಡಲ್ಲ ನಾನು. ಇದರಲ್ಲಿ ಸ್ವಲ್ಪ ಎಲ್ಲ ಸಿಲ್ವರ್ಸು ಇದೆ, ಸಿಲ್ವರಲ್ಲಿ ನೋಡಿ ಗೋಲ್ಡ್ ಪಾಲಿಷ್ ಮಾಡಿರೋದಿದೆ, ಮತ್ತು ಕೆಲವೊಂದು ಗೋಲ್ಡ್ ಇದೆ, ಕೆಲವೊಂದು ಬರೀ ಬೀಡ್ಸ್ ಇದೆ. ಇದು ಸಿಲ್ವರ್, ಈಗ ತೋರಿಸ್ತಾ ಇದ್ದೀನಲ್ಲ ಡಮರುಗ ಡಿಸೈನ್ ಇದೆಯಲ್ಲ ಅದು ಸಿಲ್ವರು, ಪ್ಲಸ್ ಬೀಡ್ಸು ಪರ್ಲ್ ಇದೆ, ಪಿಂಕ್ ಬೀಡ್ಸ್ ಇದೆ, ಗೋಲ್ಡ್ ಡಿಸೈನ್ ಇದೆ, ತುಂಬ ಚೆನ್ನಾಗಿದೆ. ಅದ್ರ ಪಕ್ಕದ ಲೈಟ್ ಪಿಂಕು, ಇದು ಡಾರ್ಕ್ ಪಿಂಕು. ಅದು ಮಣಿ ತುಂಬ ಶೈನಿಂಗ್ ಇದೆ, ತುಂಬ. ಪ್ಲಸ್ ನಾವು ಹೆಂಗೆ ಹಾಕ್ತೀವೋ ಹಾಗೆ ಸ್ಟ್ರೈಟ್ ಇರುತ್ತೆ. ಇದು ಪರ್ಲು, ಗೋಲ್ಡ್ ಶೈನಿಂಗ್ ಪರ್ಲಿದೆ, ಅದು ತುಂಬ ಚೆನ್ನಾಗಿದೆ. ಪ್ಲಸ್ ನಾನು ಮಾಡಿಸತಕ್ಕಂಥ ಹಾರಗಳೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಲೆಂತ್ ಜಾಸ್ತಿ ಇಡಿಸ್ತೀನಿ ನಾನು. ಆಲ್ಮೋಸ್ಟ್ ಎಲ್ಲ 26, 28 ಮಾಡಿಸಿದ್ರೆ ನಾನು 32 ಮಾಡಿಸ್ತೀನಿ. ನನಗೆ ಸ್ಯಾರಿಗೆ ಲೆಂತ್ ಇದ್ರೇ ಚೆನ್ನಾಗಿ ಕಾಣೋದು ಅಂತ. ಪ್ಲಸ್ ನನ್ನ ಮಕ್ಕಳನ್ನ ಹಾಗೆ ಇಷ್ಟಪಡ್ತಾರೆ. ನನ್ನ ಮಗಳು ತುಂಬ ಹೈಟ್ ಇರೋದ್ರಿಂದ ಅವಳು ಸರಗಳೆಲ್ಲ ಲೆಂತ್ ಇದ್ರೇ ಚೆನ್ನಾಗಿ ಕಾಣುತ್ತೆ ಅಂತ ಅವಳು ಲೆಂತ್ ಇರೋದನ್ನೇ ವೇರ್ ಮಾಡ್ತಾಳೆ. ಇದು ನೋಡಿ ಹೇಗಿದೆ, ಇದು ಕೋರಲ್ಲು ಅವಳದ್ದು, ತುಂಬ ಚೆನ್ನಾಗಿದೆ. ಅದರಲ್ಲಿ ಮಧ್ಯೆ ಕೆಳಗಡೆ ಗೋಲ್ಡ್ ಬೀಡ್ಸ್ ಹಾಕ್ಸಿದ್ದೀನಿ. ಮಾಪ್ಸ್ ಇದೆ ನೋಡಿ, ಅದೆಷ್ಟು ಚೆನ್ನಾಗಿದೆ ಅಂದರೆ ನವಿಲ್ ಡಿಸೈನು ತುಂಬ ಚೆನ್ನಾಗಿದೆ. ಅದ್ರ ಪಕ್ಕ ಇದೆಯಲ್ಲ ಅದು ವೈನ್ ಕಲರು. ಇದರಲ್ಲಿ ನೋಡೋಕ್ಕೆ ಡಾರ್ಕ್ ಅನಿಸುತ್ತೆ, ಅಂದರೆ ಸ್ವಲ್ಪ ಬ್ಲ್ಯಾಕ್ ಥರ ಕಾಣುತ್ತೆ. ಅದು ವೈನ್ ಕಲರು. ಪೆಂಡೆಂಟು, ಓಲೆ ಎಲ್ಲ ಚೆನ್ನಾಗಿದೆ. ಇದು ಗ್ರೀನು, ಇದಂತೂ ತುಂಬ ಇಷ್ಟವಾದ ಸರ ನನಗೆ. ತುಂಬ ಲೆಂತಿಯಾಗಿದೆ. ಆ ಬೀಡ್ಸು ಅಷ್ಟೇ ತುಂಬ ವೆಯ್ಟ್ ಇದೆ ಆ ಸರ. ಅದ್ರ ಪಕ್ಕ ಇದೆ ನೋಡಿ ದಾಳಿಂಬೆ ಕಲರ್, ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲರು. ಆ ಬೀಡ್ಸ್ ಅಂತೂ ಎಷ್ಟೆಷ್ಟು ದಪ್ಪ ಹೆಂಗಿದೆ ಅಂದರೆ ತುಂಬ ವೆಯ್ಟ್ ಇದೆ ಇಟ್ಕೊಂಡ್ರೆ. ಇದಿದೆ ನೋಡಿ, ಇದು ಒಂಥರ ಗ್ರೇ ಕಲರ್ ಪರ್ಲ್. ಅದು ಸುಮಾರು 25 ಇಯರ್ಸ್ ಬ್ಯಾಕ್ ಪರ್ಲ್ ಅದು. ಆವಾಗಿಂದ ಅದು ಹಾಗೇ ಇದೆ. ಅದನ್ನು 2-3 ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಬಂದ್ರೂ ಆ ಪರ್ಲ್ ಏನೂ ಆಗಿಲ್ಲ, ಅಷ್ಟು ಕ್ವಾಲಿಟಿಗಿದೆ ಅದು. ಇದು ಗ್ರೀನು, ಇದು ಲಕ್ಷ್ಮಿ ಮಾಪ್ಸ್ ಹಾಕಿದ್ದೀನಿ. ಪ್ಲಸ್ ಅದಕ್ಕೆ ಇಯರಿಂಗ್ಸು ಇದೆ, ತುಂಬ ಚೆನ್ನಾಗಿದೆ. ಗ್ರೀನಲ್ಲೇ ಡಿಫ್ರೆಂಟ್ ಆಗಿರೋದಿದೆ. ಕಲರ್ಸ್ ಕಾಂಬಿನೇಷನ್ಸ್ ಸ್ವಲ್ಪ ಕಡಿಮೆ ಇರ್ಬೋದು. ಕಲರ್ಸ್ ಕಲೆಕ್ಷನ್ಸು 1, 2, 3 ಎಕ್ಸ್ಟ್ರಾ ಇದೆ ಅಷ್ಟೇ. ಬಿಟ್ಟರೆ
ಗ್ರೀನು, ರೆಡ್ಡು, ವೈನು, ಗ್ರೀನಲ್ಲೇ ತುಂಬ ಡಿಫ್ರೆಂಟ್ ಕಲರ್ಸ್ ಇದೆ. ಇವನ್ನ ಈಗ ನೋಡೋದಕ್ಕಿಂತ ವೇರ್ ಮಾಡಿದಾಗಲೇ ಕಾಣೋದು. ಇದು ಬ್ಲ್ಯಾಕ್ ಬೀಡ್ಸ್ ಮಧ್ಯೆ ಸಿಲ್ವರ್ ಕಾಸ್ ಥರ ಇದೆ ಇದು ಡಿಸೈನು. ಇದು ತುಂಬ ಚೆನ್ನಾಗಿದೆ. ಇದು ವೇರ್ ಮಾಡಿದಾಗ ಒಂಥರ ಟ್ರೆಡಿಷನಲ್ ಲುಕ್ ಕೊಡುತ್ತೆ. ಇದು ನಾನು ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದೆ. ಆ ಕಾಸ್ ಡಿಸೈನ್ಸ್ ತುಂಬ ಚೆನ್ನಾಗಿತ್ತು. ನನಗೆ ಅದು ಇಷ್ಟ ಆಗಿ ತಗೊಂಡಿದ್ದು. ತುಂಬ ಚೆನ್ನಾಗಿದೆ ಅದು. ಅದಕ್ಕೆ ಜುಮ್ಕನೂ ಇದೆ, ಬಟ್ ನಾನು ಅಲ್ಲಿ ಹಾಕೋಕ್ಕಾಗಿಲ್ಲ. ಎಲ್ಲ ಡಿಸೈನ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕೆಲವೊಂದೆಲ್ಲ ವಿತ್ ಇಯರಿಂಗ್ಸ್ ಇದೆ. ಇಯರಿಂಗ್ಸ್ ಅಷ್ಟೇ ಅಲ್ಲೇ ಸಿಗುತ್ತೆ, ಚೆನ್ನಾಗಿ ಮಾಡಿಕೊಡ್ತಾರೆ ಅವರು. ಕೆಲವೊಂದು ಅಲ್ಲಿ ಮಾಡಿಸಿದ್ದೀನಿ, ಕೆಲವೊಂದು ಬೇರೆ ಕಡೆ ತೊಗೊಂಡಿದ್ದೀನಿ. ಈ ಥರ ಸ್ಟೈಲು ಪ್ಯಾಟ್ರನ್ನು ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗೋದಿಲ್ಲ ಹೇಳ್ರಿ. ಎಲ್ಲ ಹೆಣ್ಮಕ್ಳು ಸ್ಯಾರಿ ಹಾಕಿದಾಗ ಅದಕ್ಕೆ ಮ್ಯಾಚಿಂಗ್ ಬೇಕೇ ಬೇಕು ಅಂತ ಕೇಳ್ತಾರೆ, ಹುಡುಕ್ತಾರೆ. ಸೊ ನಾನು ಆಲ್ಮೋಸ್ಟು ಸೆಲೆಕ್ಟ್ ಮಾಡ್ಕೊಳೋದು ಅಲ್ಲೇ ವಿಜಯ ಪರ್ಲಲ್ಲಿ. ಲಾಸ್ಟ್ ನಿಮ್ಗೆ ಅಡ್ರೆಸ್ ಎಲ್ಲ ಹಾಕಿದ್ದೀನಿ, ಅದರಲ್ಲಿ ನೋಡ್ಕೊಬೋದು ನೀವು. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ಕೇಳಿದ್ದನ್ನೇ ಮಾಡಿಕೊಡ್ತಾರೆ, ಡಿಫ್ರೆಂಟಾಗಿರುತ್ತೆ. ನಿಮಗೂ ಎಲ್ಲ ಇದೇ ಥರ ಬೀಡ್ಸು, ಮೋಟ್ಸು, ಪೆಂಡೆಂಟ್ಸು, ಇಯರಿಂಗ್ಸು ಯಾವುದೇ ಬೇಕಂದ್ರೂ ನೀವು ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ. ನನ್ನ ಕಲೆಕ್ಷನ್ಸ್ ಎಲ್ಲನೂ ನಾನು ಅಲ್ಲೇ ಮಾಡಿಸ್ತೀನಿ. ನನ್ನ ಈ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟ ಆಗಿದ್ರೆ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಮಾಹಿತಿ ಯಾವುದೇ ಆಗಿ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ, ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದರಲ್ಲಿ ಯಾವ್ದು ಗೋಲ್ಡು, ಯಾವ್ದು ಸಿಲ್ವರು, ಯಾವ್ದು ಆ್ಯಂಟಿಕು, ಅಥವಾ ನಿಮ್ಗೆ ಇದರಲ್ಲಿ ನಾನು ತೋರಿಸಿದ್ರಲ್ಲಿ ಯಾವ ಕಲರ್ ಇಷ್ಟ ಆಯಿತು, ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನೀವು ನನ್ನ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಇದೇ ಥರ ಡಿಸೈನ್ಸು ಬೇಕಾದಲ್ಲಿ ನೀವು ವಿಜಯ ಪರ್ಲರ್ಸಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನೊಂದು ಮಾಹಿತಿ, ನಮ್ಮ ವೃಕ್ಷ ನ್ಯಾಚುರಲ್ಸಲ್ಲಿ ಸಿಗ್ತಕ್ಕಂತಹ ಸೋಪು, ಶಾಂಪು, ಏರ್ ಆಯಿಲ್ ಅದು ಯಾವುದಾಯ್ತಲ್ಲ ಹೋಮ್ ಮೇಡ್ ಆಗಿರುತ್ತೆ, ಆರ್ಗ್ಯಾನಿಕ್ ಇರುತ್ತೆ. ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಬೇಕಾದಲ್ಲಿ ನನ್ನ ಪ್ರಾಡಕ್ಟ್ಸ್ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅದರಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೀನಿ. ನೀವು ಬೇಕಾದರೆ ನಿಮ್ಗೆ ಯಾರಿಗಾದ್ರೂ ಯಾವುದೇ ಬೇಕಂದ್ರೂ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಮಾಡಿದ್ರೆ ನಾನು ನಿಮ್ಗೆ ಕೊರಿಯರ್ ಮಾಡ್ತೀನಿ. ಇಲ್ಲೇ ಇದ್ದರೆ ನೀವು ಬೆಂಗಳೂರೇ ಆದರೆ ಬಂದು ಪರ್ಚೇಸ್ ಮಾಡಿದ್ರೆ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.